ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹೀಗಾಗಿ ಈ ಬದಲಾದ ವಾತಾವರಣದಿಂದ ಮಕ್ಕಳು ಹಾಗೂ ಮಹಿಳೆಯರಲ್ಲಿ ಶೀತ, ಕೆಮ್ಮು, ಜ್ವರದಂತಹ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಜಿಲ್ಲಾಸ್ಪತ್ರೆಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ ರೋಗಿಗಳು. ಇದರ ಡೀಟೇಲ್ಸ್ ಇಲ್ಲಿದೆ. ಬದಲಾದ ವಾತಾವರಣ, ಎಲ್ಲೆಡೆ ಜ್ವರ, ಕೆಮ್ಮು, ಹತೋಟಿಗೆ ಬಾರದ ಸಾಂಕ್ರಾಮಿಕ ರೋಗ, ಮಕ್ಕಳು ಮಹಿಳೆಯರಿಗೆ ಜ್ವರ, ಮೈಕೈ ನೋವು, ಹೀಗೆ ಶೀತ, ನೆಗಡಿ, ಕೆಮ್ಮು ಹಾಗೂ ಕೈಕಾಲು ಕೀಲು ನೋವಿನಿಂದ ಬಳಲ್ತಾ ಹಾಸಿಗೆ ಹಿಡಿದಿರುವ ಮಹಿಳೆಯರು, ಮಕ್ಕಳು ಸತತ ಒಂದು ವಾರದಿಂದ ಹತೋಟಿಗೆ ಬಾರದ ಸಾಂಕ್ರಾಮಿಕ ರೋಗ, ಕಾಯಿಲೆ ನಿವಾರಣೆಯಾಗದೆ ಭಯಭೀತರಾದ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕಿನ ಗೊಲ್ಲನಕಟ್ಟೆ ಗ್ರಾಮದಲ್ಲಿ. ಹೌದು, ಈ ಗ್ರಾಮ ಚಿತ್ರದುರ್ಗ ನಗರದಿಂದ ಕೂಗಳತೆ ದೂರದಲ್ಲಿದೆ. ಆದರೆ ಮೂಲಭೂತ ಸೌಕರ್ಯ ಹಾಗೂ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಹೀಗಾಗಿ ಈ ಗ್ರಾಮದಲ್ಲಿ ಸತತ ಒಂದು ತಿಂಗಳ ಹಿಂದೆ ಚಿಕನ್ ಗುನ್ಯಾ ಮಾದರಿಯ ರೋಗ ಲಕ್ಷಣ ಕಾಣಿಸಿಕೊಂಡಿದೆ. ಕೈಕಾಲುಗಳ ಕೀಲು ನೋವು, ಕೆಮ್ಮು, ನೆಗಡಿ, ಜ್ವರ ಸೇರಿದಂತೆ ತೀವ್ರ ಆಯಾಸದ ಲಕ್ಷಣಗಳಿರುವಂತಹ ರೋಗ ಆರಂಭವಾಗಿದೆ. ಇದರಿಂದ ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧೆಡೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು ಗ್ರಾಮದಲ್ಲಿನ ಪರಿಸ್ಥಿತಿ ಕಂಡ ಮುಖಂಡರು ಜಾತ್ರೆಯನ್ನು ಸಹ ಮುಂದೂಡಿದ್ದಾರೆ. ಸಿಕ್ಕ ಆಸ್ಪತ್ರೆಗಳ ಮೊರೆ ಹೋದ್ರೂ ಕೂಡ ರೋಗ ಗುಣಮುಖವಾಗದೆ ಕಂಗಾಲಾಗಿದ್ದಾರೆ. ಆದರೆ ಈ ಬಗ್ಗೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಊರೇನೆ ಒಂದು 20 ದಿವಸ ತಿಂಗಳು ತಟ್ಟಿ ಕಂಟಿನ್ಯೂಸ್ ಮಲಗಿದ್ದಾರೆ. ದಿನಾ 50-60 ಜನ ಮಲಗ್ತಾರೆ. ಆಸ್ಪತ್ರೆಗೆ ಹೋಗೋದು ಬರೋದು, ಕೈ ಕಾಲು ಹೊಡ್ತಾ, ಕೈ ಜ್ವರ, ಚಳಿ, ಚಿಕನ್ ಗುನ್ಯ ಥರ ಇಡೀ ಊರಲ್ಲೇ ಮನೆಗೆ ಬಿಟ್ಟಿದ್ದಾರೆ. ಯಾವ ಡಾಕ್ಟ್ರುಗಳು ಬರೋದಿಲ್ಲ ಸರ್. ಡಿಸ್ಟಿಕ್ ಸರ್ಜನ್ ಡಾಕ್ಟ್ರಿಗೂ ನಾನು ಫೋನಲ್ಲಿ ಮಾತಾಡಿದೆ, ಅವರು ಮಾತ್ರ ಫೋನ್ ಎತ್ಕೊಂಡಿದ್ರು. DHO ಸುಮಾರು ಸರ್ತಿ ಒಂದು ಫೋನಲ್ಲ 4-5 ಜನ ಫೋನ್ ಮಾಡಿದ್ರು, ಫೋನೇ ಎತ್ತಲಿಲ್ಲ. ಇಡೀ ಊರೇ ಈಗ ಹಬ್ಬ ಇಟ್ಕೊಂಡಿದ್ವಿ. ಈ ವಾರ ಮಂಗಳವಾರ ಮಾರಮ್ಮನ ಹಬ್ಬ ಅಂತಂದು ಹಬ್ಬನ ಮುಂದಕ್ಕೆ ಇಟ್ಟಿದ್ದಾರೆ. ಮುಂದಿನ 4ನೇ ವಾರದ ಮಾಡೋಣ್ರಿ ಅಂತಂದು ಈಗ ಬಂದು ಮುಂದಿನ ದಿನದಲ್ಲಿ ಜನಗಳು ಒಳ್ಳೆ ಡಾಕ್ಟ್ರುಗಳು ತೋರ್ಸೋಕ್ಕೆ ವ್ಯವಸ್ಥೆ ಮಾಡಿ ಸರ್. ನಿಮ್ಮ ಮುಖಾಂತರ ಒಳ್ಳೇದಾಗುತ್ತೆ. ನಮಗೆ ಇಂಥ ಕಾಯಿಲೆ ಅಂತಲೂ ಗೊತ್ತಾಗ್ತಿಲ್ಲ. ಅದು ಚಿಕನ್ ಗುನ್ಯ ಅಂತ ಹೇಳ್ತಿದ್ದಾರೆ. ಮೆಡಿಸಿನ್ ತಗೊಂಡಾಗ ಮಾತ್ರನ ಒಂದು ಸ್ವಲ್ಪ ಉತ್ತಮ ಆಗುತ್ತೆ. ನಾಳೆ ಅದೇ ಮಾಮೂಲು. ಭಾಳ ಸುಸ್ತಾಗ್ಬಿಟ್ಟೈತಿ, ನಾನು ಸಾಕಾಗ್ಬಿಟ್ಟೈತೆ ನನ್ನ ಕೈಲೆ. ಊರೂರೇ ಮನೆಗೆ ಬಿಟ್ಟೈತೆ. ಎಲ್ಲ ಪ್ರತಿಯೊಂದು ಮನೆಯಾಗ ಒಬ್ರ ಇಬ್ಬರಾದ್ರೂ ಬಿಡತ್ಲಾಗ ಅನ್ಬೋದು. ಫುಲ್ ಅವ್ರ ಮನೆ ಪೂರ್ತಿ ಮನೆಗಿದ್ರೆ ಅವ್ರು ಏನ್ ಮಾಡ್ಬೇಕು? ಅದಕ್ಕೆ ಡಾಕ್ಟರ್ಗಳನ್ನ ಒಳ್ಳೆಯವ್ರನ್ನ ಕರೆಸಿ ಚೆನ್ನಾಗಿ ಆರೋಗ್ಯ ಒಳ್ಳೇದ್ ಮಾಡಕ್ ಹೇಳ್ರಿ. ಈ ಬಗ್ಗೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಕಳಿಮಠ್ ಅವರನ್ನ ಕೇಳಿದ್ರೆ, ಆರೋಗ್ಯ ಇಲಾಖೆಯ ಕ್ಷಿಪ್ರ ಕಾರ್ಯಾಚರಣೆಯ ತಂಡ ಆದ್ ಗ್ರಾಮಕ್ಕೆ ಭೇಟಿ ಕೊಟ್ಟಿದೆ. ಅಲ್ಲಿ ಸುಮಾರು 850 ಮನೆಗಳಿದ್ದು ಪ್ರತಿಯೊಬ್ಬರಿಗೂ ಕೂಡ ಚಿಕನ್ ಗುನ್ಯಾ ಮಾದರಿಯ ಫ್ಲೂ ಹರಡಿದೆ. ಹೀಗಾಗಿ ರಕ್ತದ ಮಾದರಿಗಳನ್ನ ಕಲೆಕ್ಟ್ ಮಾಡಿದ್ದೇವೆ, ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದೇವೆ. ಅಲ್ಲದೆ ಗ್ರಾಮದಲ್ಲಿ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರವನ್ನು ತೆರೆದಿದ್ದು ಅಗತ್ಯ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಪ್ರಕರಣಗಳಲ್ಲಿ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು ಕಂಡು ಬರ್ತಾ ಇದೆ. ಕ್ಲಿನಿಕಲ್ ಅಸೆಸ್ಮೆಂಟ್ ಮಾಡಿದಾಗ ಅಲ್ಲಿ ಚಿಕನ್ಗುನ್ಯಾ ಥರ ಇರ್ಬೋದು ಅಥವಾ ಫ್ಲೂ ಇನ್ಫ್ಲೂಯೆನ್ಸಾ ಟೈಪ್ ರನ್ ಆಗ್ತಿರ್ಬೋದು ಅಂತಂದು ನಾವು ಭಾವಿಸಿದೀವಿ. ಈಗ ಅಲ್ಲಿಂದ ರಕ್ತದ ಮಾದರಿಗಳನ್ನ ಈಗಾಗಲೇ ಪಡೆದುಕೊಂಡಿದ್ದು ನಮ್ಮ ಜಿಲ್ಲಾ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೀತಾ ಇದೆ. ಅಲ್ಲಿ ಈಗಾಗಲೇ ಕ್ಲಿನಿಕ್ ಓಪನ್ ಮಾಡಲಾಗಿದೆ. ನಮ್ಮ ಆರೋಗ್ಯ ಇಲಾಖೆ ಕಾರ್ಯಕರ್ತರು ಮತ್ತು ವೈದ್ಯರು ಭೇಟಿ ನೀಡಿ ಅದೇ ಊರಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಬಿಸಿಲನಾಡು ರಾಯಚೂರಿನಲ್ಲಿ ವೈರಲ್ ಫೀವರ್ಗೆ ಜನ ತತ್ತರ. ಸತತ ಮಳೆಯಿಂದ ಹರಡುತ್ತಾ ಇರುವ ಸಾಂಕ್ರಾಮಿಕ ಕಾಯಿಲೆ. ಕಳೆದ ವರ್ಷಕ್ಕಿಂತ 2 ಪಟ್ಟು ರೋಗಿಗಳು ದಾಖಲು. ರಾಯಚೂರು ಜಿಲ್ಲೆ ಸಾಮಾನ್ಯವಾಗಿ ಮಳೆಗಾಲದಲ್ಲೂ ಕೂಡ ಬಿಸಿಲಿರುವಂತಹ ಜಿಲ್ಲೆ. ಆದರೆ ಈ ವರ್ಷ ಸತತ ಮಳೆಯಿಂದ ವಾತಾವರಣ ವಿಪರೀತವಾಗಿ ತಂಪಾಗಿದೆ. ವಾತಾವರಣದಲ್ಲಿನ ಬದಲಾವಣೆಯಿಂದ ಬಿಸಿಲನಾಡು ಮಲೆನಾಡಾಗಿದ್ದು ಜನರಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ವೈರಲ್ ಫೀವರ್ನಿಂದ ಬಳಲ್ತಾ ಇದ್ದು ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಬಳಿಕ ಉಸಿರಾಟದ ಇನ್ಫೆಕ್ಷನ್ ಸಮಸ್ಯೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಆದರೆ ಈ ಬಾರಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ವೈರಲ್ ಫೀವರ್ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ಉಸಿರಾಟದ ಸಮಸ್ಯೆ, ಕೆಮ್ಮು, ನೆಗಡಿ, ಜ್ವರ, ಸುಸ್ತು, ಮೈಕೈ ನೋವು, ವಾಂತಿ ಭೇದಿಯಂತಹ ಲಕ್ಷಣಗಳು ಸಹ ಕಾಣಿಸಿಕೊಂಡಿದೆ. ನಮ್ಮ ಮಗಳಿಗೆ ಕಫ, ಜ್ವರ ಎಲ್ಲ ಜಾಸ್ತಿ ಆಗಿದೆ ಸರ್. ನಿನ್ನೆನಿಂದ ಫುಲ್ ಕ್ಲೈಮೇಟ್ ಚೇಂಜ್ ಆಗಿದ್ದರಿಂದ ಫುಲ್ ಶಿವರ್ ಆಗಿದೆ. ಇಲ್ಲಿ ಹಾಸ್ಪಿಟಲ್ ನೋಡಿದ್ರು ಕೂಡ ಎಲ್ಲ ಮಕ್ಕಳಿಗೂ ಜಾಸ್ತಿ ಅದೇ ರೀತಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಸರ್ ನನಗೆ. ಡಾಕ್ಟರ್ ಏನೆಲ್ಲ ಈ ಕ್ಲೈಮೇಟ್ಗೆ ಈ ಥರ ಆಗ್ತಾ ಇದೆ, ಕಮ್ಮಿ ಆಗುತ್ತೆ ಅಂತ ಅಂದ್ರು ಸರ್. ಇಲ್ಲ ಸರ್, ನಮ್ಮ ಮಗುವಿಗೆ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಬಂದಾರೆ ಸರ್ ಪೇಷಂಟ್ ಅಂತ. ಎಲ್ಲ ಅವೇ ಇದಾವೆ ಸರ್. ಸಣ್ಣ ಮಕ್ಕಳಿಗೆ ಜ್ವರ, ಇವೆ ಕೆಮ್ಮು ಇದು ಕಡಿಮೆ ಆಗುತ್ತೆ ಅಂದರೆ ಕ್ಲೈಮೇಟ್ ಪ್ರಾಬ್ಲಮ್ ಇದೆ ಸರ್, ಅದರಿಂದ ಕಡಿಮೆ ಆಗುತ್ತೆ ಅಂದರೆ. ಇದಕ್ಕೆ ಮುಂಚೆ ತೋರಿಸ್ಕೊಂಡು ಹೋಗಿವ್ರಿ, ಬಟ್ ನಿನ್ನೆ ನೈಟ್ ಫುಲ್ ಶಿವರ್ ಆಗಿದೆ ಸರ್. ಫುಲ್ ಜಾಸ್ತಿ ಸಲುವಾಗಿ ಕರ್ಕೊಂಡ್ಬಂದಿವಿ ಸರ್. ಈ ಸುಮಾರು ಒಂದು 15-20 ದಿವಸದಿಂದ ಪ್ರತಿ ವರ್ಷದಕ್ಕಿಂತ ಸುಮಾರು ಪಟ್ಟು ಜಾಸ್ತಿ ಇದರಷ್ಟು ಯಾವ ಮೊದಲು ನೋಡಿರಲಿಲ್ಲ. ಪ್ರತಿ ವರ್ಷ ಈ ನಾವು ನೋಡಿದ್ದಕ್ಕಿಂತ ಒಂದು 4ನೇ ಭಾಗ ಜಾಸ್ತಿ ಆಗ್ತದೆ. ಈ ಸಲ ಆಲ್ಮೋಸ್ಟ್ 2 ಪಟ್ಟು 3 ಪಟ್ಟು ಜಾಸ್ತಿ ಆಗೋಷ್ಟು
ವೈರಸ್ ರೋಗಗಳು ಜಾಸ್ತಿ ಆಗಿದ್ದಾವೆ. ಏನದಿಂದ ಮಾಮೂಲಾಗಿ ವೈರಸ್ ರೈನೋ ವೈರಸ್ ಅಂತ ಹೇಳ್ತೀವಿ, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೀವಿ, ಅವೇ ವೈರಸ್ ಇದ್ದಾವೆ. ಬಟ್ ಕೆಲವೊಂದು ಕಡೆ ಫ್ಲೂ ವೈರಸ್ ಅಂತ ಹೇಳಿದೆ, H1N1 ಅಂತ ಕೇಳಿರ್ಬೇಕು ನೀವು, ಅದು ಪಾಸಿಟಿವ್ ಬರ್ತದೆ. ಇವೆಲ್ಲ ಕೂಡಿ ಈ ಟೈಮ್ನಲ್ಲಿ ಭಾಳ ದಿವಸಕ್ಕೊಂದು 30 ರಿಂದ 40 ಜನ ಅಡ್ಮಿಟ್ ಆಗೋ ಪರಿಸ್ಥಿತಿಯಲ್ಲಿ ಬಂದಿದೆ. ಅಷ್ಟು ಸೀರಿಯಸ್ ಕೋಪಕ್ಕೆ ಹೋಗ್ತಾ ಇದ್ದಾವೆ. ಒಟ್ಟಾರೆ ಚಿತ್ರದುರ್ಗ ತಾಲೂಕಿನ ಗೊಲ್ಲನಕಟ್ಟೆ ಗ್ರಾಮಸ್ಥರು ಚಿಕನ್ ಗುನ್ಯಾದಿಂದ ನಲುಗಿ ಹೋಗಿದ್ದಾರೆ. ಇತ್ತ ರಾಯಚೂರಿನಲ್ಲೂ ಕೂಡ ಮಕ್ಕಳು, ವೃದ್ಧರು ವೈರಲ್ ಫೀವರ್ನಿಂದ ತತ್ತರಿಸಿ ಹೋಗಿದ್ದಾರೆ. ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಜನರಲ್ಲಿರುವ ಆತಂಕವನ್ನು ದೂರ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.